ವಿಶ್ವನ ಹರಿಯ ವಿಶೇಷ ಮಹತ್ವವನ್ನು ಅಂದ್ರೆ ನಾಮಕ್ಕೇನೆ ಎಷ್ಟು ಬಲ ಇದೆ ಅನ್ನೋದನ್ನ ಹರಿರಿಯಾತಿ ದಸ್ಯು ವ್ಯಾಜೇನ ಯೋ ವದೇತ್ ಅಂತ ನಿರೂಪಣೆ ಮಾಡಿದ್ರು. ಭಗವಂತನಿಗೆ ಅರ್ಪಿಸಲ್ಪಟ್ಟಂತಹ ಪದಾರ್ಥಗಳೇ ಭಗವಂತನ ಪರಿಚಯವನ್ನ ನಮಗೆ ಕೊಡುತ್ತೆ ಅಂದ ಮೇಲೆ ಇನ್ನು ಅವನ ನೇರ ದರ್ಶನ ಅಥವಾ ನೇರ ಸ್ಪರ್ಶಾದಿ ಕ್ರಿಯೆಗಳಿಂದ ಇನ್ನೆಷ್ಟು ನಮ್ಮ ಬದುಕಿಗೆ ಸ್ವಸ್ಥತೆ ಸ್ವಾಸ್ಥ್ಯ ಮೂಡಬಹುದು ಅನ್ನೋದನ್ನ ಈ ಹಿಂದಿನ ಪದ್ಯದಲ್ಲಿ ಹೇಳಿದ್ರು. ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ ತ್ಯಕ್ತ್ವಾಮೃತಂ ಸ ಮೂಢಾತ್ಮ ಭುಂಕ್ತೆ ಹಾಲಾಹಲಂ ವಿಷಂ. ನಾರಾಯಣನನ್ನ ತೊರೆದು ಯಾರು ಯೋ ಅನ್ಯಂ ದೇವಮುಪಾಸತೆ, ಅನ್ಯ ಅಂದ್ರೆ ದೇವರಿಗೆ ಸಂಬಂಧ ಪಡದಂತೆ ಬೇರೆದೇ ಉಪಾಸನೆಯನ್ನ, ಏನೇನೋ ಉಪಾಸನೆಗಳು, ಯಾಮನ ತಂತ್ರ, ಡಾಮರ ತಂತ್ರ, ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದು ಶಾಶ್ವತವಾದ ಸತ್ಯದ ಕಡೆಗೆ ಹೋಗ್ಲಿಕ್ಕೆ ಬೇಕಾದ ಉಪಾಸನೆಯ ಮುಖಗಳಲ್ಲ. ನೂರಾರು ತರದ ಶಾಕ್ತ ಉಪಾಸನೆಗಳಿರಬಹುದು. ಇವೆಲ್ಲವೂ ಕೂಡ ಭಾರತೀಯ ಚಿಂತನೆಯ ಹಿನ್ನೆಲೆಯಲ್ಲಿ ನಮಗೆ ಉಪಕಾರವನ್ನ ಖಂಡಿತ ಮಾಡುತ್ತೆ. ಆದ್ರೆ ಆತ್ಮೋದ್ಧಾರದ ದೃಷ್ಟಿ ಮತ್ತು ದೀರ್ಘಕಾಲಿಕವಾದ ಸೌಖ್ಯದ ದೃಷ್ಟಿ, ದೀರ್ಘಕಾಲ ಅನ್ನೋದಕ್ಕಿಂತ ಶಾಶ್ವತ ಸುಖವನ್ನ ಹೊಂದುವ ದೃಷ್ಟಿಯಲ್ಲಿ ಬೆಳಿಬೇಕು ಅಂತಾದ್ರೆ ಉಳಿದ ದೇವತೆಗಳನ್ನ ತಿರಸ್ಕರಿಸಬೇಕು ಅಂತ ಹೇಳಲೇ ಇಲ್ಲ. ಆದ್ರೆ ಉಳಿದ ದೇವತೆಗಳನ್ನೇ ಪ್ರಧಾನ, ಅದೇ ನಮ್ಮ ಬದುಕಿಗೆ ಮುಕ್ತಿಯನ್ನ ಕಲ್ಪಿಸುವಂಥದ್ದು ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬಿದ್ರೆ ಅದು ಲೋಕದಿಂದ ಲೋಕಕ್ಕೆ, ಲೋಕಗಳಿಂದ ಅಂದ್ರೆ ಸಂಸಾರದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ನಾವು ಕೇಳಿದ್ದನ್ನ ತಂದುಕೊಡುತ್ತೆ, ಅಂದುಕೊಂಡ ಕಲೆಯಲ್ಲಿ ಸಾಧನೆಯನ್ನ ಮಾಡಿಸುತ್ತೆ, ಯಾವುದೋ ಶತ್ರುಗಳನ್ನ ನಿಗ್ರಹ ಮಾಡುವುದಾಗ ಮಾಡ್ಕೊಂಡು ಬರುತ್ತೆ, ನಮ್ಗೆ ಫಲದ ಬೆನ್ನ ಹಿಂದೆ ಸಾಗುವಂತೆ ಮಾಡಿ 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 ಅದರಲ್ಲೇ ಜಾಸ್ತಿ ನಂಬಿಕೆ ಹುಟ್ಟುವಂತೆ ಮಾಡಿ ಶಾಶ್ವತವಾದ ಸತ್ಯವಾದ ಬಾಗಿಲನ್ನೇ ಮುಚ್ಚಿಬಿಡುತ್ತೆ. ಅದರಿಂದಾಗಿ ವಾಸುದೇವನನ್ನ ತೊರೆದು ಇತರ ದೇವತೆಗಳ ಪ್ರಾಧಾನ್ಯವನ್ನೇ ಯಾರು ಉಪಾಸನೆ ಮಾಡ್ತಾನೋ ಅವನು ಅಮೃತವನ್ನ ಬಿಟ್ಟು ಅಮೃತವಲ್ಲದ ಪದಾರ್ಥವನ್ನೇ ಹಾಲಾಹಲ, ಅದು ಆತ್ಮೋದ್ಧಾರದ ವಿಷಯದಲ್ಲಿ ನಮ್ಗೆ ಸಣ್ಣ ಪುಟ್ಟ ಪರಿಹಾರಗಳೇ ಅಮೃತ ಅಂತಿದ್ರೆ ಇಟ್ಕೊಳ್ಳಿ, ಅದು ಕಾಲಕ್ರಮೇಣ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಅಯ್ಯೋ ಅರ್ಜೆಂಟಿಗೆ ಈಗ ಏನೋ ಪರಿಹಾರ ಆಗುತ್ತೆ ಅಂತ ತಗೊಂಡ್ವಿ, ಆದ್ರೆ ಅದು ಉರುಳಾಗ್ಬಿಡ್ತು, ಮುಂದೆ ಪರಿಹಾರವೇ ಆಗದ ರೋಗದಂತೆ ನಮ್ಮನ್ನ ಸೈಡ್ ಎಫೆಕ್ಟ್ ಯಾವುದೋ ಕಾಡಿ ಬಿಡ್ತು, ಶಾಶ್ವತವಾಗಿ ಕಿವಿ ಬಂದಾಯ್ತು, ಶಾಶ್ವತವಾಗಿ ಕಣ್ಣು ಕುರುಡಾಯ್ತು, ಈಗ ಅಂತೂ ಯಾವುದೋ ಒಂದು ಸಣ್ಣ ಮೂಗಿನ ಪ್ರಾಬ್ಲಮ್ಗೆ ತೆಗೆದುಕೊಂಡ ಮದ್ದು ಮುಂದೆ ಕಣ್ಣನ್ನು ಕಿವಿಯನ್ನು ತೆಗೆದ ಅನೇಕ ಘಟನೆಗಳು ಲೋಕದಲ್ಲಿ ಏನು ನಮಗೆ ಸಿಗುತ್ತೆ. ಅದೇ ಉದಾಹರಣೆ ಇಲ್ಲೂ. ಸ್ವಲ್ಪ ರೋಗದ ಹಿನ್ನೆಲೆ ಏನು ಅಂತ ಅರ್ಥ ಮಾಡಿಕೊಂಡು ಅದರ ಬೇರು ಎಲ್ಲಿದೆ ಅಂತ ಜಾಗೃತ ವಹಿಸಿ ಸ್ವಲ್ಪ ವೈದ್ಯ ತಡ ಮಾಡಿದ್ರು ಅದನ್ನ ಸರಿಯಾಗಿ ಗಮನಿಸಿ ಮದ್ದು ಕೊಡ್ತಾನೆ ಅಂತಂದ್ರೆ ಅವನು ಭವರೋಗ ವೈದ್ಯನೇ. ಆಯುರ್ವೇದಕ್ಕೂ ಕೂಡ ಆ ಅಂಶದಲ್ಲಿ ಒಂದು ಸಾಮ್ಯ ಇದೆ. ಅದು ನಮ್ಗೆ ಒಂದು ತಪ್ಪು ಕಲ್ಪನೆನೂ ಇದೆ, ಅದು ಬೇಗ ಗುಣ ಆಗಲ್ಲ ಅಂತ. ಬೇಗ ಗುಣ ಆಗಲ್ಲ ಅಲ್ಲ, ಬೇಗ ಗುಣ ಆಗುವಂತಹ ರೀತಿಯ ಅಧ್ಯಯನ ನಾವು ಮಾಡಿಲ್ಲ. ಮೊದಲನೇದಾಗಿ ಸಂಸ್ಕೃತವನ್ನೇ ಓದದೆ, ಶಾಸ್ತ್ರೀಯ ಹಿನ್ನೆಲೆಯನ್ನೇ ಇಟ್ಟುಕೊಳ್ಳದೆ ಅಲ್ಲಿ ಆಯುರ್ವೇದದ ಚಿಂತನೆಯನ್ನ ಹೇಳುವಾಗ ಅವನಿಗೆ ಆ ಮನೆತನದ ಪೂರ್ವ ಇತಿಹಾಸ ಗೊತ್ತಿರಬೇಕು, ಅವನ ಪೂರ್ವದ ಕರ್ಮದ ಬಗ್ಗೆ ಕರ್ಮ ಸಿದ್ಧಾಂತವನ್ನ ತಿಳಿಯದೆ ಅವನು ವೈದ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ರೋಗ ಪರಿಹಾರ ಆಗತ್ತಾ ಇಲ್ವಾ ಅನ್ನೋದು ಅವನ ಜ್ಯೋತಿಷದ ಹಿನ್ನೆಲೆ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿ ಅವನಿಗೆ ಮದ್ದು ಕೊಡ್ಬೇಕು ಅಂತ. ಎಲ್ಲರಿಗೂ ಅಲ್ಲ, ಎಲ್ಲದಕ್ಕೂ ಅಲ್ಲ. ಈ ಪ್ರಧಾನವಾಗಿ ಬಹಳ ದಿವಸದಿಂದ ಕಾಡುವ ರೋಗವಾದಾಗ ಅವನು ಅದರ ಹಿನ್ನೆಲೆಯನ್ನ ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಹಾಗೆ ಅದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ
ಅಲ್ಲಿ ಮಂತ್ರಗಳ ಉಲ್ಲೇಖ ಇದೆ, ತಂತ್ರಗಳ ಉಲ್ಲೇಖ ಇದೆ, ಯಂತ್ರಗಳ ಉಲ್ಲೇಖ ಇದೆ. ಇದೆಲ್ಲವನ್ನು ಇಟ್ಟುಕೊಂಡು ಅವನು ಯೋಗ್ಯವಾದ ಔಷಧವನ್ನ ಕೊಟ್ಟು ಶ್ ತನ್ನ ಬಳಿಗೆ ಬಂದಂತಹ ರೋಗಿಯನ್ನ ಚಿಕಿತ್ಸೆ ಮಾಡಬೇಕಾದ ಕ್ರಮ ಇದೆ. ಆದ್ರೆ ಇವತ್ತು ಇದ್ಯಾವುದೂ ಇಲ್ಲದೆ ಭೌತಿಕವಾದ ವಸ್ತುವಿನಿಂದಲೇ ಎಲ್ಲ ರೋಗಗಳನ್ನ ನಾವು ಪರಿಹರಿಸಿ ಬಿಡ್ತೇವೆ ಅನ್ನುವ ಭ್ರಮೆಯಿಂದಾಗಿ ಎಷ್ಟೋ ರೋಗಗಳು ಒಂದು ಉಲ್ಬಣಗೊಳ್ಳುತ್ತೆ, ಒಂದು ಮರೆಯಾದ ಹಾಗೆ ಮಾಡಿ ಇನ್ನೊಂದು ರೀತಿಯಲ್ಲಿ ನಮ್ಮನ್ನ ಕಾಡುತ್ತೆ. ಇದೇ ಉಳಿದ ಉಪಾಸನೆಗಳಲ್ಲಿರುವಂತಹ ಡ್ರಾಬ್ಯಾಕ್ ಅಥವಾ ಅದರ ಆ ತಾತ್ಕಾಲಿಕವಾಗಿ ನಮ್ಗೆ ಈ ಜನ್ಮದಲ್ಲೂ ಗೊತ್ತಾಗದೇ ಇರ್ಬೋದು. ನಮ್ಗೆಲ್ಲೋ ಒಳ್ಳೇದೇ ಆಯ್ತು ಅಂತ. ಉಪಾಸನೆಯ ಹಂತದಲ್ಲಿ ಅದು ಮಹಾ ಅಪರಾಧ ಅಂತಲ್ಲ. ಆದ್ರೆ ಲೋಕದ ಸೌಖ್ಯಕ್ಕೆ ಮಾತ್ರ ಕಾರಣ ಆಗತ್ತೆ ಹೊರತು ಅಲೌಕಿಕವಾದ, ಶಾಶ್ವತವಾದ, ಸಾತ್ವಿಕವಾದ ಸಂತೋಷವನ್ನ ನೀಡುವ ವಿಷಯದಲ್ಲಿ ಅನೇಕ ತರ ಆ ಯೋಚನೆಗಳನ್ನು ಮಾಡ್ಬೇಕು ನಾವು. ವಿಷಯದಲ್ಲಿ ಅಷ್ಟು ಸುಲಭದಲ್ಲಿ ಅದು ಸಿಗುವಂತದ್ದಲ್ಲ. ದಶಮಹಾವಿದ್ಯೆಗಳು ಏನೇನೋ ಆ ತಂತ್ರದ ಶಾಕ್ತ ತಂತ್ರದ ಚಿಂತನೆಗಳು ಬೇರೆ ಬೇರೆ ರೀತಿಯಲ್ಲಿ ಅದು ಬುದ್ಧಿ ಕೆಟ್ರೆ ದುರುಪಯೋಗವೇ ಆಗೋದು ಜಾಸ್ತಿ. ಅದರಿಂದಾಗಿ ಈ ಒಂದು ಕಾಲಕ್ಕೆ ನಮಗೆ ಅದು ಧೈರ್ಯವನ್ನ ಕೊಟ್ಟರು ಕೂಡ ಮತ್ತೊಂದು ಕಾಲದಲ್ಲಿ ಇನ್ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ನಾವು ಅದರ ಕೆಟ್ಟ ಪ್ರಯೋಗಕ್ಕೆ ಈಡಾಗಬೇಕಾದ ಸ್ಥಿತಿ ಬರುತ್ತೆ. ಅದನ್ನು ಉಪಯೋಗಿಸಿ ಒಂದ್ಸರ್ತಿ ನಾವು ಆ ದಾರಿಯಲ್ಲಿ ಸಾಗಿದ್ಮೇಲೆ ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿ. ಕೃಷ್ಣನೇ ಹೇಳಿದ ಮಾತು, ಇದ್ಯಾವುದೋ ಊಹಿಸಿದ ಮಾತಲ್ಲ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ ಆ ಬ್ರಹ್ಮ ಭುವನಾಲ್ಲೋಕಾತ್ ಪುನರಾವರ್ತಿನೋರ್ಜುನ. ಚತುರ್ಮುಖನ ತನಕದ ಎಲ್ಲ ಲೋಕಗಳ ಉಪಾಸನೆಗಳು ಕೂಡ, ಎಲ್ಲ ದೇವತೆಗಳಿಂದ ಪಡೆದ ಸೌಖ್ಯಗಳು ಕೂಡ ಅಂತವತ್ತು ಫಲಂ, ಅಂತವತ್ ಅದು ಕೊನೆ ಉಳ್ಳದ್ದು. ಮತ್ತು ಅವರ ಲೋಕಗಳೇ, ಅವರು ಕೊಟ್ಟಂತಹ ಫಲಗಳೇ ಅದು ಕೊನೆ ಕಾಣುವಂಥದ್ದು. ಅದು ಪುನರಾವರ್ತಿನ, ಮತ್ತೆ ಸಂಸಾರಕ್ಕೆ ತಳ್ಳುವಂಥದ್ದು. ಆದ್ರೆ ತದ್ಧಾಮ ಪರಮಂ ಮಮ, ಮತ್ತೆ ಮರಳಿ ಬಾರದೇ ಇರುವಂತಹ ಊರು ಅದು ನನ್ನದು ಅಂತ ಸ್ಪಷ್ಟವಾಗಿ ಗೀತೆಯಲ್ಲೂ ಹೇಳಿದೆ. ಬೇರೆ ಬೇರೆ ಕಡೆ ವೇದವ್ಯಾಸರ ಮಾತುಗಳು ಭಾರತದಲ್ಲೂ ಪುರಾಣಗಳಲ್ಲೂ ಸ್ಪಷ್ಟವಾಗಿ ಮೂಡಿ ಬಂದಿದೆ. ಅದರ ಅರ್ಥ ಉಳಿದ ದೇವತೆಗಳ ಉಪಾಸನೆ ಇಲ್ಲ ಅಂತ ಅರ್ಥ ಅಲ್ಲ. ಉಳಿದ ದೇವತೆಗಳನ್ನ ಪರಮಾತ್ಮನ ಪರಿವಾರವಾಗಿ ಉಪಾಸನೆ ಮಾಡಬೇಕಾದದ್ದು ಅನ್ನುವ ಅರ್ಥದಲ್ಲಿ ತ್ಯಕ್ತ್ವಾ ಅಮೃತಂ, ಅಮೃತವನ್ನ ಅಂದ್ರೆ ಸಾವಿಲ್ಲದಿರುವಿಕೆಯನ್ನ ತೊರೆದು ಸಾವಿನ ಸುತ್ತಲೇ ಸುತ್ತುತ್ತಿರುವ ಹಾಲಾಹಲವನ್ನ ಮೂಢನಾದವನು ಭುಂಕ್ತೆ, ಕಳೆದುಕೊಳ್ಳಲಾರದ ವಿಷವನ್ನ ನುಂಗಿ ಮತ್ತೆ ಬದುಕಿನುದ್ದಕ್ಕೂ ನಿರಂತರ, ಅಂದ್ರೆ ಅನರ್ಥ ಆಗತ್ತೆ ಅಂತ ಅಲ್ಲ, ಮತ್ತೆ ಸಂಸಾರದಲ್ಲೇ ಸುತ್ತುತ್ತಾ ಇರ್ತಾನೆ ಹೊರತು ಯಾರಿಗೆ ಸಂಸಾರದಲ್ಲಿ ಸುತ್ತುವ ಅಪೇಕ್ಷೆ ಇದೆ ಅವರು ಈ ಉಪಾಸನೆಗಳನ್ನ ಖಂಡಿತ ಮಾಡ್ತಾರೆ. ಮಾಡೋದ್ರಿಂದ ಅವರಿಗೆ ಲಾಭ ಆಗುತ್ತೆ. ಲಾಭ ಆಗುವುದರ ಜೊತೆಗೆ ಮತ್ತೆ ಸುತ್ತುತ್ತಾ ಉತ್ತಮ ಲೋಕಗಳನ್ನ ಸೇರ್ತಾರೆ. ಉತ್ತಮ ಲೋಕಗಳಿಂದ ವಾಪಸ್ಸು ಭೂಮಿಗೆ ಬರ್ತಾರೆ. ಮತ್ತೆ ಅಲ್ಲಿಂದ ತಮ್ಮ ಪ್ರಯಾಣಕ್ಕೆ ಒಂದು ಅಂತಿಮ ಗುರಿ ಅಂತ ಇಲ್ಲದೆ ಎಷ್ಟು ಬಾರಿ ಸೃಷ್ಟಿಯಾಗುತ್ತೋ ಈ ಜಗತ್ತು ಅಷ್ಟು ಬಾರಿಯೂ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ. ಇದು ಈ ಸೃಷ್ಟಿಯ ಹಿನ್ನೆಲೆಯಲ್ಲಿ ಕೊನೆ ಇಲ್ಲ ಅನ್ನುವ ಅರ್ಥಕ್ಕೋಸ್ಕರ. ಅಂತವತ್ತು ಅಂದ್ರೆ ಮುಕ್ತಾಯ ಇಲ್ಲ, ಚಲನೆ ಆಗ್ತಾ ಇರುತ್ತೆ. ನರಕಕ್ಕೆ ಹೋಗ್ತಾರೆ ಅಂತ ಏನಿಲ್ಲ. ನರಕ ಅನ್ನೋದು ಸಾತ್ವಿಕನಿಗೂ ಇದೆ, ನರಕ ಅನ್ನೋದು ಸ್ವರ್ಗ ಅನ್ನೋದು ತಾಮಸನಿಗೂ ಇದೆ. ಆದರೆ ಶಾಶ್ವತ ಲೋಕ ಅನ್ನುವ ಪ್ರಶ್ನೆ ಬಂದಾಗ, ಸುತ್ತಾಟ ಇಲ್ಲದಿರುವಿಕೆ ಎನ್ನುವ ಯೋಚನೆ ಬಂದಾಗ, ಉಳಿದ ಉಪಾಸನೆಗಳಿಂದ ಪ್ರಾಕೃತಿಕವಾದಂತಹ ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್, ತ್ರಿದಿವ ಅಂದ್ರೆ ಸ್ವರ್ಗ, ಭೂ ಅಂದ್ರೆ ಭೂಮಿ, ನರಕ ಅಂದ್ರೆ ದುಃಖ ಅನುಭವಿಸುವ ಜಾಗ. ಈ ಮೂರಕ್ಕೂ ತಿರುಗ್ತಾನೆ ಇರ್ತಾನೆ. ಈ ತಿರುಗಾಟ ಮುಗಿಯುವುದೇ ಇಲ್ಲ. ಯಾವಾಗಪ್ಪ ಮುಗಿಯತ್ತೆ ಈ ಜಂಜಾಟ ಅಂತ ಅವರಿಗೂ ಅನ್ಸಲ್ಲ. ಯಾಕಂದ್ರೆ ಅವರಿಗೆ ತಿರುಗುದೇ ಇಷ್ಟ. ಕಷ್ಟಪಡ್ತಾರೆ, ನೋವಾಗುತ್ತೆ, ಆದ್ರೂ ತಿರುಗುದ್ರಲ್ಲಿ ಒಂದು ಸುಖ ಇದೆ ಅಂತ ಅನ್ಕೋತಾರೆ, ಮತ್ತೆ ತಿರುಗ್ತಾರೆ. ಈ ಉಳಿದ ದೇವತೆಗಳ ಉಪಾಸನೆಯ
ಫಲವಾಗಿ ಕೆಲವೊಮ್ಮೆ ಅಂದ್ರೆ ಅವನು ಯಾವಾಗ ಪ್ರಕೃತಿಗೆ ವಿರುದ್ಧವಾಗಿ ನಿಲ್ತಾನೋ ಅಥವಾ ಯಾವಾಗ ಎಲ್ಲವೂ ತನ್ನದೇ ವಶದಲ್ಲಿರಬೇಕು ಅಂತ ತೀವ್ರವಾದ ತಾಮಸಿಕ ಸ್ಥಿತಿಗೆ ಹೋಗ್ತಾನೋ ಆಗ ಅವನ ದುರ್ದಶೆ ಅನ್ನೋದು ಕತ್ತಲೆಯ ಲೋಕದ ಕಡೆಗೆ ಸಾಗುತ್ತೆ. ಆದ್ರೆ ಅದು ಬಿಟ್ಟು ಉಳಿದಂತೆ ಅನಂತ ಜೀವರು ರಾಜಸಿಕ ಸ್ವಭಾವದಿಂದ ಜಗತ್ತಿನಲ್ಲೇ ಸುತ್ತಾಡ್ತಾ ನಮ್ಮಂತೆಯೇ ವೇದದ ಚಿಂತನೆಯನ್ನೇ ಮಾಡ್ತಾರೆ, ವೇದದ ದಾರಿಯನ್ನೇ ಹಿಡಿತಾರೆ, ಆಯಾ ಉಪಾಸನೆಗಳು ಉಪನಿಷತ್ತುಗಳ ಮೂಲಕ ಅಥವಾ ತಂತ್ರಗಳ ಮೂಲಕ ಹೇಳಿದ್ದನ್ನೇ ಮಾಡ್ತಾರೆ. ಆದ್ರೆ ಅವರ ಆಲೋಚನೆಯಲ್ಲಿ ಶಾಶ್ವತವಾದ ನೆಲೆಯನ್ನ ಕಾಣುವ ಯೋಚನೆ ಇಲ್ಲದೆ ಸುಖದ ಬೆನ್ನಟ್ಟಿಕೊಂಡೇ ಬರ್ತಾರೆ. ಆದ್ರೆ ಸುಖದ ಬೆನ್ನಟ್ಟಿಕೊಂಡು ಕೇಳ್ಬೇಕಾದದ್ದು ಯಾರತ್ರ ಟಿಕೆಟ್ ಅಂತ ಗೊತ್ತಿಲ್ಲದೆ ತಿರುಗು ಅವ್ರ ಹತ್ರ ಟಿಕೆಟ್ ತಗೊಳ್ತಾರೆ. ಪ್ರಯಾಣ ಮಾಡುವಾಗ ಈ ಉದ್ಯಾನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗುವ ಟ್ರೈನ್ ಇರುತ್ತೆ. ಅದು ಒಂದ್ ದೊಡ್ಡ ಪ್ರದಕ್ಷಿಣೆ ಹಾಕೊಂಡ್ ಬರುತ್ತೆ. ಅದು ಖುಷಿಗೋಸ್ಕರ ಇರುದು. ಆದ್ರೆ ಊರಿಗೆ ಹೋಗ್ಬೇಕು ಅಂದ್ರೆ ಆ ಟ್ರೈನ್ ಹತ್ತಿದ್ರೆ ಆಗಲ್ಲ. ಟಿಕೆಟ್ ತಗೊಂಡ ನಾನ್ ಟಿಕೆಟ್ ತಗೊಂಡಿದ್ದೇನೆ, ₹500 ಬೇರೆ ಕೊಟ್ಟಿದ್ದೇನೆ, ನಮ್ಮೂರಿಗೆ ಹೋಗ್ಲಿಕ್ಕೆ ಆಗತ್ತಾ ಅಂತ ಅದ್ರಲ್ಲಿ ಹೋಗಿ ಕೂತ್ರೆ ಸುತ್ತ ನೋಡ್ಕೊಂಡು ಮತ್ತೆ ಅಲ್ಲಿಗೆ ಬಂದ್ ನಿಲ್ಲುತ್ತೆ. ಅದು ಮುಗಿಯುವುದೇ ಇಲ್ಲ. ಎಷ್ಟು ಬೇಕಾದ್ರೂ ಸುತ್ತೊಡಿಲಿ. 100, 1000, ಲಕ್ಷ ಸುತ್ತೊಡೆದು ತಲೆ ಸುತ್ತು ಬರಬೇಕಷ್ಟೇ ಹೊರತು ಸಂಸಾರದಿಂದ ಪಾರಾಗ್ಲಿಕ್ಕೆ ಆಗುದಿಲ್ಲ ಅಥವಾ ಅವನ ಊರಿಗೆ ಡೆಸ್ಟಿನಿಯನ್ನ ಮುಟ್ಲಿಕ್ಕೆ ಆಗಲ್ಲ. ಅವನ ಡೆಸ್ಟಿನೇಷನ್ ಅನ್ನೋದು ಅವನಿಗೆ ಯಾವತ್ತೂ ಸಿಗಲ್ಲ. ಹಾಗಾಗಿ ಅವನ ಪ್ರತಿಯೊಂದು ಪ್ರಯಾಣದ ವೆಹಿಕಲ್ ಯಾವ್ದಿದೆ ಅದ್ ಯಾವ್ದು ಅಂತ ಗೊತ್ತಿಲ್ಲದೆ ಇದ್ರೆ ಅವನು ಸುತ್ತೊಡಿತಾನೇ ಇರ್ತಾನೆ. ಇನ್ನು ವಿಚಿತ್ರವಾದದ್ದೆಲ್ಲ ಇರುತ್ತೆ. ಅಂದ್ರೆ ಏನ್ ನೋಡಿದ್ರು ನಮಗೊಂದು ಪಾಠ ಇದೆ ಅನ್ನೋದಕ್ಕೆ ಈ ಜಾತ್ರೆಗಳಲ್ಲೆಲ್ಲ ಎತ್ತೆತ್ತಿ ಎಸೆಯುವಂತದ್ದು ಒಂದಿಷ್ಟು ವಾಹನಗಳಲ್ಲಿ ಕೂಡಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದು ಪ್ರಯಾಣ ಹೇಗಿರುತ್ತೆ ಅಂದ್ರೆ ಎಲ್ಲಿಗೆ ಹೋಗುತ್ತೆ, ಹೇಗೆ ಎಸೆಯುತ್ತೆ ಅಂತ ಗೊತ್ತಾಗಲ್ಲ, ಸುತ್ತುತ್ತಾನೆ ಇರುತ್ತೆ. ನೀವು ಎಷ್ಟರವರೆಗೆ ಪ್ರಯಾಣಕ್ಕೆ ಬೇಕಾದ ಟಿಕೆಟ್ ತಗೊಂಡಿರ್ತೀರೋ ಅಷ್ಟರ ತನಕನೂ ಸುತ್ತುತ್ತಾನೆ ಇರುತ್ತೆ. ನೀವು ಅದಕ್ಕೋಸ್ಕರನೇ ಸತ್ಕರ್ಮಗಳನ್ನು ಮಾಡುದು, ಪುಣ್ಯ ಅನ್ನೋ ಕ್ರೆಡಿಟ್ ತಗೊಳುದು ಮತ್ತೆ ಸುತ್ತುದು. ಸುತ್ತಿ ಮುಗಿಯುವುದು ಅಂತಾನೆ ಇಲ್ಲ. ಆದ್ರೆ ಶರೀರ ಅಂದ್ರೆ ಜೀವ ಅನ್ನೋದು ಹೇಗೂ ನಾಶ ಆಗದೇ ಇರುವುದಾದ್ರಿಂದ ಸುತ್ತಾಟ ಅನ್ನೋದು ಕೂಡ ಮುಗಿಯದೇ ಇರುವಂತಹ ಸ್ಥಿತಿಯಾಗಿ ಅವನು ಹಲಾಹಲ ವಿಷವನ್ನ ಉಂಡಂತೆ ಜೀವಕ್ಕೇನ್ ವಿಷ? ಜೀವಕ್ಕೆ ವಿಷ ಅಂದ್ರೆ ಅಜ್ಞಾನವೇ. ಜೀವಕ್ಕೆ ವಿಷ ಅಂದ್ರೆ ಈ ಸಂಸಾರದ ಬಂಧನವೇ. ಮುಂದೆ ಏನು ಅಂತ ಸ್ಪಷ್ಟ ಕಲ್ಪನೆ ಇಲ್ಲದೆ ಹೋಗ್ತಾ ಇರುದು, ಸುತ್ತುತ್ತಾನೆ ಇರುದು, ಮುಗಿಯುವುದೇ ಇಲ್ಲ. ಹೀಗೆ ಭಗವಂತನ ಉಪಾಸನೆಯ ಸರಿಯಾದ ಕಲ್ಪನೆ ಇಲ್ಲದೆ ಹೋದ್ರೆ ಇದು ಕೇವಲ ಉಳಿದ ದೇವತೆಗಳ ಉಪಾಸನೆ ಅಲ್ಲ, ಪರಮಾತ್ಮನ ಉಪಾಸನೆ ಮಾಡುವಾಗ್ಲೂ ಉಳಿದ ದೇವತೆಗಳಿಗೆ ಹೋಲಿಸಿ ಮಾಡುವುದು, ಉಳಿದ ದೇವತೆಗಳಷ್ಟೇ ಶಕ್ತಿ ಇದೆ ಅಂತ ಕಲ್ಪಿಸುವುದು, ಎಲ್ಲರೂ ಸಮಾನ ಅಂತ ಅನ್ನೋದು, ನಾನೇ ಅಂತ ಅನ್ಕೊಳ್ಳುದು, ಎಂಟೆ ಅಂತ ಅನ್ಕೊಳ್ಳುದು, 14 ಗುಣ ಇದೆ ಅನ್ನೋದು, ಹೀಗೆ ನೂರಾರು ತರದ ತಪ್ಪು ಚಿಂತನೆಗಳು ಕೂಡ ಈ ಅನ್ಯ ದೇವತಾ ಉಪಾಸನೆಯ ಸ್ವರೂಪದಲ್ಲೇ ಬಂದು ನಿಂತು ಅವನ ಪ್ರಯಾಣವನ್ನ ಅದು ಎಲ್ಲಿಗೆ ಅಂತ ಗೊತ್ತು ಗುರಿಯಿಲ್ಲದೆ ಚಲಿಸುವಂತೆ ಮಾಡುತ್ತೆ. ಅವನ ಪ್ರಯಾಣಕ್ಕೆ ದಿಕ್ಕು ದೆಸೆ ಇಲ್ಲದಂತೆ ಅದು ಸಾಗುತ್ತೆ. ಹೀಗೆ ಭಗವಂತನ ಪರಿಚಯವನ್ನು ಸರಿಯಾಗಿ ಮಾಡಿಕೊಂಡ್ರೆ, ಅವನ ಉಪಾಸನೆಯನ್ನ ಮಾಡ್ಬೇಕಾದ ಕ್ರಮ ಏನು ಅಂತ ತಿಳ್ಕೊಂಡ್ರೆ ಆವಾಗ ಬದುಕು ಹಗುರವಾಗುತ್ತೆ ಅನ್ನೋದನ್ನ ಹೇಳಿದ್ರು.